ಹೈಕೋರ್ಟ್ ಆರ್ಡರ್ ಪ್ರಕಾರ ನಾವು. So this is the position. So we are for Kannada. Our government is committed to ಕನ್ನಡ. ಎಲ್ಲ ಇಂಗ್ಲಿಷ್ನವರು ಇದಾರಲ್ಲ ಇಲ್ಲಿ, ಅವ್ರಿಗೋಸ್ಕರ ಇಂಗ್ಲಿಷ್ನಲ್ಲಿ ಇಲ್ಲೇ ನೋಡಪ್ಪ. ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದವನು. ನಾನು ಇವತ್ತಿಗೂ ಫೈಲ್ ಮೇಲೆ ಬರೆಯೋದಿಲ್ಲ ಕನ್ನಡದಲ್ಲೇ, ಇಂಗ್ಲಿಷ್ನಲ್ಲಿ ಬರೆಯೋದೇ ಇಲ್ಲ. ಹೇಳುವಾಗ ಇಂಗ್ಲಿಷ್ನವರು, ಇವ್ರು ಯಾರೋ ಇಂಗ್ಲಿಷ್ನವ್ರು ಇರ್ತಾರಲ್ಲ ಟಿವಿಯವರು, ಇಂಗ್ಲಿಷ್ನಲ್ಲಿ ಒಂದ್ಸರಿ ಹೇಳಿ ಸರ್ ಅಂತ ಹೇಳ್ತಾರೆ. ಅದಕ್ಕೆ ನಾನು ಇಂಗ್ಲಿಷ್ನಲ್ಲಿ ಸ್ವಲ್ಪ ಹೇಳ್ತಾ ಇದ್ದೀನಿ ಅಲ್ವೇನೆಯ. ನೋಡಿ ಇವ ಇಂಗ್ಲಿಷ್ನವ. ನೋಡಿ ಈಗ ನಾವು ಕನ್ನಡ ಭಾಷೆ ಸಾರ್ವಭೌಮತೆ ಇರಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ. ಕನ್ನಡ ಸಾರ್ವಭೌಮ ಭಾಷೆ. ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ, ಕನ್ನಡದಲ್ಲೇ ಆಡಳಿತ ನಡೆಸಬೇಕು. ಇದ್ರ ಬಗ್ಗೆ ಯಾವುದೇ ರಾಜಿ ಇಲ್ಲ, ಎರಡು ಮಾತಿಲ್ಲ. ನಾಮಫಲಕ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಸೂಚನೆ ಕೊಡ್ತೀವಿ ಸರ್ ಎಲ್ಲರಿಗೂ, ಎಲ್ಲ ಸಂಸ್ಥೆಗಳು. ಅದು ಬಿಬಿಎಂಪಿ ಹೇಳಿದ್ದೀನಪ್ಪ. 28ಕ್ಕೆ ಈಗಾಗಲೇ ಬಿಬಿಎಂಪಿ ಅವರು ಹೇಳ್ಬಿಟ್ಟಿದ್ದಾರೆ. 28ನೇ ತಾರೀಕು ಒಳಗಡೆ ನೀವು ಯಾರ್ಯಾರು 60-40 ನಾಮಫಲಕ ಪಾಲನೆ ಮಾಡಿಲ್ಲ ಅದನ್ನ ಪಾಲನೆ ಮಾಡಬೇಕು. ಪಾಲನೆ ಮಾಡದೆ ಹೋದರೆ ಕಾನೂನು ಪ್ರಕಾರ ಕ್ರಮ ತಗೋತೀವಿ ಅಂತ ಬಿಬಿಎಂಪಿಯವರು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಹೇಳಿದ್ದಾರೆ. ಮತ್ತೆ ಇದು ಇಟ್ ಅಪ್ಲೈಸ್ ಟು ಎಂಟೈರ್ ಸ್ಟೇಟ್. ದಿಸ್ ಆಕ್ಟ್ ಅಪ್ಲೈಸ್ ಟು ಎಂಟೈರ್ ಸ್ಟೇಟ್.